ಪೂಜ್ಯ ಸ್ವಾಮಿ ಶ್ರೀ ವಿನಯಾನಂದ ಸರಸ್ವತಿ ಮಹಾರಾಜ್ ಅವರಿಂದ ಈ ಪವಿತ್ರ ಸಂದರ್ಭದ ಹೊತ್ತಿನಲ್ಲಿ ಒಂದೆರಡು ನುಡಿ ಮಾತುಗಳನ್ನು ನಾನು ಎಲ್ಲರೂ ಕೇಳಬಯಸ್ತಾರೆ. ಶ್ರೀ ವಿನಯಾನಂದ ಸರಸ್ವತಿ ಸ್ವಾಮಿ. ಸರ್ವಮಂಗಲಮಾಂಗಲ್ಯೇ ಶಿವೆ ಸತ್ಯೇ ಗೌರಿ ನಾರಾಯಣಿ ನಮೋಸ್ತುತೆ. ಜನನೀಂ ಶಾರದಾ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇತಯೋ ಶಿತ್ವಾ ಪ್ರಣಮಾಮಿ ಮುಹೋರ್ಮುಹು. ಮಹಾವಿದ್ಯಾದೇವಿ ನಮೋಸ್ತುತೆ. ಪ್ರಸಾದಂ ಕುರು ಮೇ ದೇವಿ ದುರ್ಗೆ ದೇವಿ ನಮೋಸ್ತುತೆ. ಆದಿಶಕ್ತಿ ದುರ್ಗಾ ಮಾತೆಯ ದಿವ್ಯ ಶರಣಗಳಲ್ಲಿ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಮಾಡ್ತಾ, ಶಾರದಾ ಮಾತೆ ಸ್ವಾಮಿ ವಿವೇಕಾನಂದರ ದಿವ್ಯ ಚರಣಗಳಲ್ಲಿ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಮಾಡ್ತಾ ಅವರ ದಿವ್ಯ ಕೃಪಾಶೀರ್ವಾದವನ್ನು ಬೇಡ್ತೀನಿ. ಭಾರತೀಯ ಪರಂಪರೆಗಾಗಿ ಭಾರತೀಯ ಮಹಾನ್ ಯೋಗಿಗಳನ್ನು, ಮಹಾನ್ ಸಂತರನ್ನು, ಪೂಜ್ಯರನ್ನ ನಾವು ನೆನೆಸ್ಕೊಳ್ಳೋಣ. ಎಲೆಮರೆ ಕಾಯಿಯಂತೆ ಹಣ್ಣಿನಂತೆ ಇಡೀ ಜಗತ್ತಿನ ಪೋಷಿಸಿರ್ತಕ್ಕಂತಹ ಎಲ್ಲ ಪ್ರೀತಿಯ ದುರ್ಗಾ ಮಾತೆಯ ಅಂಶ ಸ್ವರೂಪಿಗಳಾದಂಥ ಎಲ್ಲ ನಮ್ಮ ಪ್ರೀತಿಯ ಮಾತೆಯರನ್ನು ನಾವು ಸ್ಮರಿಸಿಕೊಳ್ಳೋಣ. ಇವತ್ತಿನ ಈ ದಿವ್ಯವಾದ ಆಗಬೇಕಾದ್ರೆ ಭಗವಂತನ ಸಂಕಲ್ಪದಿಂದ ಮಾತ್ರ ಸಾಧ್ಯ. ಇಡೀ ಬ್ರಹ್ಮಾಂಡ ಪರಶಿವನ ಸಂಕಲ್ಪ, ಜಗನ್ಮಾತೆಯ ಇಚ್ಛೆ ಮತ್ತು ಕಾಲನ ನಿಯತಿಯಂತೆ ನಡೆದುಕೊಂಡ್ರುಗಳನ್ನೆಲ್ಲ ಯಾರ್ಯಾರನ್ನು ಕೊಲ್ಲಬೇಕಾಗಿದೆ ಅದೆಲ್ಲ ಕೊಂದಾಗಿದೆ. ಕೇವಲ ನೀನು ನಿಮಿತ್ತ ಮಾತ್ರದಿಂದ ನೀನು ಸುಮ್ಮನೆ ಬಾಣ ಬಿಡು ಸಾಕು, ಅಷ್ಟೇ ನಿನ್ನ ಕೆಲಸ ಅಂತ. ಹೀಗೆ ಎಲ್ಲವೂ ಸಹ ಆಯೋಜನೆ ಆಗ್ಬಿಟ್ಟಿರುತ್ತೆ. ಆದರೆ ನಮ್ಮ ಪ್ರಯತ್ನ ಸ್ವಲ್ಪ ಮಾತ್ರ ಇರುತ್ತೆ. ಅಡುಗೆ ಎಲ್ಲ ರೆಡಿಯಾಗಿರುತ್ತೆ ಅನ್ನೋದನ್ನು ನಾವು ಸುಮ್ಮನೆ ಭಾವಿಸಿದ್ರೆ ಸಾಕು.